ಅಡುಗೆ ಮನೆಯಿಂದ ಏನೋ ಕೇಳಲು ಹೊರಬಂದ ಚಿನ್ನಯ್ಯ ಗೌತಮ್ನನ್ನು ನೋಡಿ ಕೇಳಬೇಕು ಎಂದಿದ್ದ ವಿಷಯವನ್ನು ಮರೆತು ನಿಂತು ಬಿಟ್ಟರೆ ರಮೇಶ್ ಅಂತೂ ಅವನನ್ನು ನೋಡುತ್ತಲೇ ಹೆಚ್ಚು ಕಡಿಮೆ ಮೈ ಗಾಡ್ ಗೌತಮ್ ನೀನಾ ಇದು ಎಂದು ಜೋರಾಗಿ ಕೂಗಿದ. ಚಂದನ ಚಿನ್ನಯ್ಯ ಅಂಕಲ್ ಇನ್ನೂ ಬರಲೇ ಇಲ್ವಲ್ಲ ಎಂದುಕೊಂಡು ಅಡುಗೆ ಮನೆಯಿಂದ ಬಂದವಳ ಕೈಯಲ್ಲಿದ್ದ ಸೌಟು ಎದುರಿಗೆ ನಿಂತಿದ್ದ ಗೌತಮ್ನನ್ನು ನೋಡುತ್ತಲೇ ನೆಲ ಸೇರಿತು. ನಾನು ನೋಡ್ತಿರೋದು ನಿಜನಾ ಎಂದು ನಂಬದವಳಂತೆ ಹಾಗೇ ನೋಡುತ್ತಾ ನಿಂತು ಬಿಟ್ಟವಳು. ಇವರಿಗೆ ಏನಾಯಿತು ಇದ್ದಕ್ಕಿದ್ದಾಗೆ? ನಾನು ರೂಮಿನಿಂದ ಬರುವಾಗ ಕೂಡ ಚೆನ್ನಾಗಿ ಇದ್ರಲ್ಲ ಎಂದುಕೊಂಡು ನೋಡುತ್ತಾ ನಿಂತವಳು ಎಚ್ಚೆತ್ತು ರೀ ಏನ್ರಿ ಇದು ಎಂದಿದ್ದಳು. ಗೌತಮ್ಗೆ ಎಲ್ಲರ ನೋಟಗಳು ಪ್ರಶ್ನೆ ಎನಿಸಿದರು. ಹೆಂಡತಿ ಕೇಳಿದ ರೀತಿಗೆ ಏನಿದು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಎಂದೆಯಲ್ಲ, ಬೇಗ ರೆಡಿ ಆಗು, ನಾ ಮನೆಗೆ ಬಂದ ಮೇಲೆ ಆಫೀಸ್ಗೆ ಹೋಗಬೇಕು, ಅರ್ಜೆಂಟ್ ಕೆಲಸ ಇದೆ ಹೇಳಿ ಅಲ್ಲೇ ಇದ್ದ ರಮೇಶ್ ಕಡೆಗೆ ಕೋಪದಿಂದ ನೋಡಿದ. ರಮೇಶ್ ಗೌತಮ್ ಏನೋ ಹೇಳಬೇಕಾಗಿತ್ತು ಎನ್ನುತ್ತಾ ಬಳಿ ಬಂದಾಗ ಯಾಕೆ ಇವರೆಲ್ಲ ಹೀಗೆ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಅಲ್ವಾ? ಸರಿ ನಿನ್ನೆ ಮೊದಲೇ ಹೇಳಿದೆ ತಾನೆ ಯಾರಿಗೂ ಏನು ಹೇಳಬೇಡ ಅಂತ, ಮನೆಯವರಿಗೆಲ್ಲ ತಿಳಿದಿರುವ ಹಾಗಿದೆ ರೇಗಿದಂತೆ ಕೇಳಿದ್ದ. ಪಾವನಿಗೆ ಗೊತ್ತಾಯ್ತು ಕಣೋ, ಹಾಗೆ ಒಂದೊಂದೇ ಚೂರು ವಿಷಯ ಲೀಕ್ ಆಯಿತು. ಸರಿ ಅದು ಬಿಡು, ಇವರೆಲ್ಲ ಯಾಕೆ ಹೀಗೆ ನೋಡ್ತಾ ಇದ್ದಾರೆ? ಅದರಲ್ಲೂ ಈ ನಾಲ್ಕು ಯಾಕೆ ಹಾಗೆ ಕಣ್ಣು ಬಾಯ್ಬಿಟ್ಟು ನೋಡ್ತಾ ಇದ್ದಾಳೆ? ಚಂದನ ವಿಷಯ ಬಿಡು, ನಾನು ನಿನ್ನ ಈ ಜನ್ಮದಲ್ಲಿ ಪೂರ್ತಿ ಶೇವಿಂಗ್ ಮಾಡಿದಾಗ ನೋಡ್ತೇನೆ ಅಂತ ಅಂದುಕೊಂಡಿರಲಿಲ್ಲ ಕಣೋ. ಗಡ್ಡ ಸ್ವಲ್ಪ ಟ್ರಿಮ್ ಮಾಡಿದರೆ ಆಗ್ತಿತ್ತು, ಪೂರ್ತಿ ನುಣ್ಣಗೆ ಕ್ಲೀನ್ ಶೇವ್ ಮಾಡಿ ಬಿಟ್ಟಿದೆಯಲ್ವೋ, ಹೀಗೆ ನೋಡಿ ಅಭ್ಯಾಸ ಇಲ್ವಲ್ಲ, ಒಂಥರ ಆಗ್ತಾಯಿದೆ. ಆಗಲೇ ಗೌತಮ್ಗೆ ಅರ್ಥವಾಗಿತ್ತು ತನ್ನನ್ನು ಯಾರೂ ಹೀಗೆ ನೋಡಿರಲಿಲ್ಲ ಎಂದು. ಅದು ಹೀಗೆ ಒಂದು ಚೇಂಜ್ ಇರಲಿ ಅಂತ ಎಂದಿದ್ದ. ನನ್ನ ಹತ್ರ ಕತೆ ಕಟ್ಟೋದಕ್ಕೆ ಬರಬೇಡ. ಏನು ರಾತ್ರಿ ಮಡದಿ ಗಡ್ಡ ಚುಚ್ಚುತ್ತೆ ಅಂದಿರಬೇಕು, ಅದಕ್ಕೆ ತೆಗ್ದಿದ್ಯಾ? ನನ್ನ ಬಳಿ ಹೇಳಲು ಮೀನಾ ಮೇಷ ಎನಿಸ್ತೀಯಲ್ವೋ, ನೀನು ಹೇಳದೇ ಇದ್ದರೂ ಎಲ್ಲರಿಗೂ ಇದು ಅರ್ಥವಾಗುವುದು ಎನ್ನುತ್ತಲೇ ಗೌತಮ್ಗೆ ಎಲ್ಲರ ನೋಟ ಈಗ ಸಂಪೂರ್ಣವಾಗಿ ಅರ್ಥವಾಗಿತ್ತು. ನಾಲಾಯಕ್ ಇವಳು ಮಾಡುವ ಕೆಲಸ ಒಂದೊಂದಲ್ಲ. ಸಣ್ಣ ಕೋಪ ತೋರಿದವಳ ಕಡೆಗೆ ಒಮ್ಮೆ ಅವಳತ್ತ ನೋಡಿ ತನ್ನ ರೂಮಿನ ಕಡೆಗೆ ಏನೋ ಮರೆತಿರುವಂತೆ ಮುಖ ಮಾಡಿ ನಡೆದಿದ್ದ. ಕುಳಿತಿದ್ದವರ ನಡುವೆ ಸಣ್ಣ ಗುಸುಗುಸು ಶುರುವಾಗಿತ್ತು. ಚಂದನ ಕಾಫಿ ಬೇಕಾ ಎಂದು ಒಮ್ಮೆ ಕೇಳಿಬಿಡೋಣ, ಅದ್ಯಾಕೆ ಕೋಪದಲ್ಲಿ ನನ್ನ ನೋಡಿ ಹೋದ್ರು ಹೇಳಿಕೊಂಡೇ ರೂಮಿಗೆ ಬಂದವಳು ತಿರುಗಿ ನೋಡದೆ ನಿಂತವನ ರೀತಿಗೆ ಕೈ ಬಳೆ ಸದ್ದು ಮಾಡಿದ್ದಳು. ಸದ್ದು ಮಾಡದೇ ಇದ್ರೂ ಗೊತ್ತಾಗುತ್ತೆ ಹೇಳಿ ತಿರುಗಿದವನು ಅದೇನದು ಆ ರೀತಿ ವಿಚಿತ್ರವಾಗಿ ನೋಡ್ತಿದ್ಯಾ ಎಂದಿದ್ದ. ತನ್ನ ಮಾತಿಗೆ ತಲೆ ಎತ್ತಿ ಒಮ್ಮೆ ನೋಡಿದರೂ ನೋಟ ತಗ್ಗಿಸಿದವಳ ನೋಡಿ ಇನ್ನೂ ಹುರಿದು ಹೋಗಿತ್ತು. ಅವಳಿಂದನೇ ಇಷ್ಟೆಲ್ಲ ಆಗಿತ್ತು, ಅವರೆಲ್ಲ ಏನೆಂದುಕೊಂಡ್ರೋ ಅನ್ನುವ ಸಣ್ಣ ಅಸಮಾಧಾನ ಬೇರೆ. ಬಾಯಿ ಬಿಟ್ಟು ಮಾತಾಡು, ನಿನ್ನನ್ನೇ ಕೇಳ್ತಾ ಇರೋದು ಹೇಳಿದ್ದ. ಅದು ಯಾಕೆ ಹೀಗೆ ಶೇವಿಂಗ್ ಮಾಡ್ಕೊಂಡಿದ್ದೀರಾ? ನನಗೆ ನಿಮ್ಮನ್ನು ಹೀಗೆ ನೋಡಿ ಅಭ್ಯಾಸ ಇಲ್ವಲ್ಲ, ಯಾವಾಗಲೂ ರೌಡಿ ಥರ ವಿಲನ್ ಥರ ನೋಡಿನೇ ಅಭ್ಯಾಸ, ಹೀಗೆ ನೋಡಲು ಒಂಥರ ಆಗುತ್ತೆ ಎಂದಿದ್ದಳು. ಅವಳ ಮಾತು ಕೇಳುತ್ತಲೇ ಹುರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಹೀಡಿಯಟ್, ಅಂದರೆ ನಿನ್ನ ಕಣ್ಣಿಗೆ ನಾನು ಇಷ್ಟು ದಿನ ವಿಲನ್ ಥರ ಕಾಣಿಸ್ತಾ ಇದ್ನಾ? ಹೀರೋ ಅಂದರೆ ಹೇಗಿರ್ತಾರೆ ಕೇಳಿದ. ಆಗಲೇ ಚಂದನಗೆ ತನ್ನ ಮಾತಿನ ತಾತ್ಪರ್ಯ ಅರ್ಥವಾಗಿತ್ತು. ನೋಡಿ, ನೀವು ಹೀಗೆಲ್ಲ ನನ್ನ ಮಾತಿಗೆ ಹೊಸ ಅರ್ಥ ಹುಡುಕುವುದಕ್ಕೆ ಹೋಗಬೇಡಿ. ನನಗೆ ಹೀರೋ ವಿಲನ್ ಎಲ್ಲ ನೀವೇ. ಮೊದಲ ಭೇಟಿಯಲ್ಲೇ ಬೈದು ಹೊರಗಡೆ ಕಳಿಸಿದ್ರಿ, ಆಮೇಲೆ ಕೂಡ ನನ್ನನ್ನು ನೋಡಿದಾಗಲೆಲ್ಲ ಬೈತಾನೇ ಇದ್ರಿ, ಇನ್ನು ಒಪ್ಪಿಗೆಯೂ ಕೇಳುತ್ತಿರಲಿಲ್ಲ. ಒಮ್ಮೊಮ್ಮೆ ಅತಿಯಾದ ಕೋಪ ಮುನಿಸು ಹೆಚ್ಚಾಗಿ ಇದನ್ನೇ ಶುರುವಿನಿಂದ ನೋಡ್ತಿದ್ದೇನಲ್ಲ, ಆಗ ನೀವು ಗಡ್ಡ ಬಿಟ್ಟಿರೋದು ನೋಡಿ ತುಂಬ ಒರಟು, ಯಾಕೆ ಹೀಗೆ ನಡೆದುಕೊಳ್ತಾರೆ ಎನಿಸಿದಾಗ ಸಹಜವಾಗಿ ಅಂತ ಅನಿಸಿಕೆ ಬರುತ್ತದೆ ಅಲ್ವಾ? ಆದರೆ ಭಯದಲ್ಲಿಯೇ ಗೊತ್ತಿಲ್ಲದೆ ನಿಮ್ಮನ್ನು ತುಂಬ ಹಚ್ಚಿಕೊಂಡೇ ಬಿಟ್ಟಿದ್ದೆ. ನಿಮಗಿಂತ ಇದುವರೆಗೂ ನನ್ನ ಕಣ್ಣಿಗೆ ಯಾರು ಚೆನ್ನಾಗಿ ಕಂಡಿಲ್ಲ, ಪದೇ ಪದೇ ನೋಡಬೇಕು ಅನಿಸಿಲ್ಲ, ಎಷ್ಟು ಚೆನ್ನಾಗಿದ್ದಾರೆ ಎಂದು ಯಾರನ್ನು ನೋಡಿ ಅಚ್ಚಿರಿಪಟ್ಟಿಲ್ಲ. ಆದರೆ ನಿಮ್ಮನ್ನು ಯಾವಾಗ ನೋಡಿದರೂ ಅಂಥದ್ದೊಂದು ಅನಿಸಿಕೆ ತಕ್ಷಣ ಬರ್ತದೆ, ನೋಡುತ್ತಲೇ ಇರಬೇಕು ಎನಿಸಿರುತ್ತದೆ ಎಂದಿದ್ದಳು. ಸುಮ್ಮನೆ ನಿಂತವನ ನೋಡಿ ನನ್ನ ಜೀವನಕ್ಕೆ ಬೇರೆ ವಿಲನ್ ಹೆಂಟ್ರಿ ಬೇಡ, ನನಗೆಲ್ಲ ನೀವೇ ಎಂದಿದ್ದಳು. ಅವಳು ತನಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡುತ್ತಿರುವುದು ನೋಡಿ ಸ್ವಲ್ಪ ಮೆತ್ತಗಾದವನು, ತುಂಬ ಚೆನ್ನಾಗಿ ಅಂದುಕೊಂಡಿದ್ಯಾ, ಹೊರಗೆ ನನ್ನ ಹೇಗೆ ನೋಡ್ತಾರೆ, ನೀನು ನೋಡಿದರೆ ವಿಲನ್ ಅಂದ್ಕೊಂಡಿದ್ಯಾ ತನ್ನ ದಾಟಿ ಬಿಟ್ಟು ಕೊಡದೆ ಕೇಳಿದ್ದ. ಚಂದನ, ಈಗ ತಾನೇ ಇಷ್ಟೊತ್ತು ಅರ್ಥ ಮಾಡಿಸಿದ್ನಲ್ಲ, ನನ್ನ ಉದ್ದೇಶ ಅದಲ್ಲ ಅಂತ. ಸರಿ ಬಿಡಿ, ನೀವು ರೂಮಿಗೆ ಬಂದ ಮೇಲೆ ಹೊರಗೆ ಎಲ್ಲ ಮುಸಿ ಮುಸಿ ನಗ್ತಾ ಇದ್ರು, ನೀವು ಯಾಕೆ ಹೀಗೆ ಶೇವ್ ಮಾಡಿಕೊಳ್ಳೋದಕ್ಕೆ ಹೋದ್ರಿ? ನಾಲಾಯಕ್, ನಿನ್ನ ತಲೆಯಲ್ಲಿ ಏನು ಇಟ್ಟುಕೊಂಡಿದ್ಯಾ? ನೀನೇ ತಾನೇ ರಾತ್ರಿ ಎಲ್ಲ ಗಳಿಗೆಗೊಮ್ಮೆ ಗಡ್ಡ ಚುಚ್ಚುತ್ತದೆ ಎಂದು ರಾಗ ತೆಗೆಯುತ್ತಿದ್ದದು. ಕೇಳಿ ಕೇಳಿ ಸಾಕಾಗಿತ್ತು. ಕಣ್ಣು ಅರಳಿಸಿದವಳು ಆ ಕ್ಷಣಗಳ ನೆನಪಾಗಿ ತಲೆ ತಗ್ಗಿಸಿಕೊಂಡು
ನನಗೋಸ್ಕರನಾ ಕೇಳಿದ್ದಳು. ಇಲ್ಲ, ದಾರಿಯಲ್ಲಿ ಹೋಗೋರಿಗೋಸ್ಕರ. ಹೀಗೇನು ರೆಡಿಯಾಗಿದ್ಯಾ? ದೇವಸ್ಥಾನಕ್ಕೆ ಹೋಗಿ ಬಂದು ಬಿಡೋಣ ಎಂದವನು. ಇವುಗಳೇ ಹೀಗೆ ನೋಡ್ತಾ ಇದ್ರೆ ಅಂದರೆ ಆಫೀಸ್ನ ಸ್ಟಾಫ್ನವರು. ಕ್ಷಣ ಯೋಚಿಸಿದ. ನಾನು ರೆಡಿಯಾಗಿದ್ದೀನಿ, ಪೂಜೆ ಬುಟ್ಟಿ ತಗೊಂಡು ಬರ್ತೀನಿ ಬನ್ನಿ ಹೇಳಿ ನಡೆದಿದ್ದಳು. ಹೊರಗೆ ಬಂದವನಿಗೆ ಮೊದಲ ಬಾರಿ ಮುಜುಗರ ಕಾಡಿತ್ತು. ಬರ್ತೀನಿ ಎಲ್ಲರನ್ನು ಸೇರಿ ಹೇಳಿ ಹೊರಗೆ ನಡೆದಿದ್ದ. ಕೆಲಸಕ್ಕೆ ಹೋಗುವ ಸಲುವಾಗಿ ಜೊತೆಯಲ್ಲೇ ನಡೆದು ಬಂದ ರಮೇಶ್, ಪಕ್ಕಾ ಹಸ್ಬೆಂಡ್ ಮೆಟೀರಿಯಲ್ ಥರ ಕಾಣಿಸ್ತಾ ಇದೆಯಾ ಹೇಳಿ ಅವನು ಕೈ ಎತ್ತುವ ಮೊದಲೇ ತನ್ನ ಬೈಕಿನ ಕಡೆ ನಡೆದಿದ್ದ. ಜೊತೆಯಾಗಿ ಹೊರಟ ಜೋಡಿಯನ್ನು ನೋಡಿದ ಪಾವನಿ, ಮುಂದಿನ ವರ್ಷ ಇವರಿಬ್ಬರ ನಡುವೆ ಪುಟ್ಟ ಬಾಲಕೃಷ್ಣ ಇರಲಿ ಎಂದಿದ್ದಳು. ಮಹೇಂದ್ರ ಅವರಿಗೆ ರೋಮಾಂಚನವಾಗಿತ್ತು. ನನ್ನ ಮೊಮ್ಮಗನ ಮಗು ಎನ್ನುವ ಕಲ್ಪನೆ. ಚಂದನ ಆಗಾಗ ಗೌತಮ್ ಕಡೆ ನೋಡುತ್ತಾ ಉಳಿದವಳಿಗೆ, ಎಷ್ಟು ಚೆನ್ನಾಗಿದ್ದಾರೆ, ನಾನೇ ಸರಿಯಾಗಿ ಗಮನಿಸಿರಲಿಲ್ಲ ಎಂದುಕೊಂಡವಳಿಗೆ ಮೊದಲ ಕ್ಷಣ ನೋಡಿದ್ದು ನೆನಪಾಗಿ ನಗು ಮೂಡಿತು. ಗೌತಮ್, ಹೀಗೆಲ್ಲ ಮುಖ ನೋಡಿ ನೋಡಿ ನಗಬೇಡ, ನನಗೆ ಇರಿಟೇಟ್ ಆಗ್ತಾ ಇದೆ ಎಂದಿದ್ದ. ನೀವೀಗೆ ಕಾಣಿಸ್ತೀರಾ ಅಂತ ನಾನು ಅಂದುಕೊಂಡಿರಲಿಲ್ಲ. ಮೊದಲು ನೋಡಿದಾಗ ಒಂದು ರೀತಿ ಅನ್ನಿಸ್ತಾ ಇತ್ತು. ನಿಜ, ಈಗ ಇಷ್ಟ ಆಗ್ತಾ ಇದೆ. ಒಂಥರ ಒಳ್ಳೆ ಗಂಡನ ಥರ ಕಾಣಿಸ್ತಾ ಇದ್ದೀರಾ ಎನ್ನುತ್ತಲೇ ಗಮನಿಸಿದವಳು. ಅರೆ, ಇಲ್ಲಿ ಕುಯ್ದುಕೊಂಡಿದ್ದೀರಾ? ಸಣ್ಣ ಗೆರೆ ತೋರಿ ನೋವಾಯ್ತಾ ಎನ್ನುತ್ತಾ ಬೇಸರದಿಂದ ಕೇಳಿದಳು. ಏನೂ ಇಲ್ಲ ಬಿಡು, ನಾನು ನಿಂಗೆ ಖುಷಿಯಾಗುತ್ತೆ ಅಂದ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಚಂದನ ಕಣ್ಣುಗಳು ತುಂಬಿತು. ಯಾಕೆ, ಏನಾಯಿತು? ನಾನು ಸುಮ್ಮನೆ ಹೇಳಿದ್ದು. ಸಣ್ಣ ಪುಟ್ಟ ಮಾತಿಗೆಲ್ಲ ಹೀಗೆ ಕಣ್ಣು ತುಂಬಿಕೊಳ್ಳುತ್ತಾರಾ ಎಂದಿದ್ದ. ಹಾಗಲ್ಲ, ನಿಮ್ಮ ಸ್ಥಾನ ಏನು ಎಂದು ಗೊತ್ತು. ನನಗಾಗಿ ನಿಮ್ಮ ಔಟ್ಲುಕ್ ಬದಲಾಯಿಸಿಕೊಳ್ಳಲು ನೋಡಿದ್ರಲ್ಲ, ಅದನ್ನೆನೆದು ತುಂಬ ಸಂತೋಷವಾಗುತ್ತದೆ ಹೇಳುತ್ತಾ ಕುಯ್ದುಕೊಂಡಿದ್ದ ಜಾಗದ ಮೇಲೆ ಮುತ್ತು ಕೊಟ್ಟಿದ್ದಳು. ಇಷ್ಟೇನಾ? ನಿನ್ನ ಥರನೇ ಇದೆ, ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇದೆ ಎಂದಿದ್ದ. ನೆನಪಾಗಿ ನಾಚುತ್ತಾ ಸೀರೆ ಸೆರಗಿನ ತುದಿ ಕೀಳಲು ಶುರು ಮಾಡಿದ್ಲು. ಜಾಸ್ತಿ ನುಲಿಬೇಡ, ನನಗೆ ಕಣ್ಣು ನೋವು ಬರ್ತಾ ಇದೆ. ನಾನೇನು ನುಲಿತಾ ಇಲ್ಲ, ಏನೋ ಹೇಳಬೇಕಾಗಿತ್ತು, ಹೇಗೆ ಹೇಳುವುದಂತ ಯೋಚನೆ ಮಾಡ್ತಾ ಇದ್ದೆ. ಬೆಳಿಗ್ಗೆ ಒಂಥರ ಅನಿಸ್ತಿತ್ತು, ಈಗ ನೋಡ್ತಾ ನೋಡ್ತಾ ಇಷ್ಟ ಆಗ್ತಾ ಇದೆ. ಗಡ್ಡ ಇಲ್ಲದೆ ಕೂಡ ತುಂಬ ಚೆನ್ನಾಗಿ ಕಾಣ್ತೀರಾ ಹೇಳಿದ್ದಳು. ನಿನ್ನ ಕಷ್ಟ ಇಷ್ಟ ನನಗೆ ಬೇಕಾಗಿಲ್ಲ. ಏನೋ ಬೆಳಿಗ್ಗೆ ಮನೆಯವರೆಲ್ಲ ನಾನೇನು ಕೊಲೆ ಮಾಡಿ ಜೈಲಿನಿಂದ ಬಂದಿರುವ ರೀತಿ ನೋಡ್ತಾ ಇದ್ರಿ. ಹೇಗಾಯಿತು ಗೊತ್ತಾ? ಮೊದಲಿಗೆ ಬಾರಿಸಬೇಕು ಅನ್ನಿಸಿತ್ತು. ಯಾಕೆ? ಅವರು ಕೂಡ ನನ್ನಷ್ಟೇ ಅಚ್ಚರಿಪಟ್ಟು ನೋಡಿದ್ರಲ್ಲ, ನನಗೆ ಮಾತ್ರ ಯಾಕೆ ಬಾರಿಸಬೇಕು ಅನಿಸುತ್ತೆ ಯೋಚಿಸ್ತಾ ಕೇಳಿದಳು. ಅವರಿಗೆ ರೀಸನ್ ಗೊತ್ತಿಲ್ಲ, ನೋಡಿದ್ರು. ನಿಮಗೆ ರೀಸನ್ ಗೊತ್ತು ತಾನೆ, ನಿನ್ನಿಂದ ತಾನೆ ಎಂದಿದ್ದ. ನನ್ನನ್ನು ಬಂದು ಮಾತು ಕೇಳ್ಬೋದಿತ್ತಲ್ವಾ? ಬೇಡ ಅಂತ ಹೇಳ್ತಿದ್ದೆ. ಜಾಸ್ತಿ ಮಾತಾಡಬೇಡ, ದೇವಸ್ಥಾನ ಸಿಗೋವರೆಗೂ ಸುಮ್ಮನೆ ಇರಬೇಕು, ಇಲ್ಲ ಮಧ್ಯದಲ್ಲಿ ಇಳಿಸಿ ಹೋಗ್ತೀನಿ. ನೀವು ಇಳಿಸಿ ಹೋಗೋದಿಲ್ಲ ಅಂತ ಗೊತ್ತು, ಆದರೂ ಸುಮ್ಮನೆ ಕೂತ್ಕೊಳ್ತೀನಿ. ಮದುವೆಗೆ ಮೊದಲೇ ನಡುದಾರಿಯಲ್ಲಿ ಇಳಿಸಿ ಒಮ್ಮೆಯೂ ಹೋಗಲಿಲ್ಲ. ಇನ್ನು ಈಗ ನಾನು ನಿಮ್ಮ ಹೆಂಡತಿ, ಈಗ ನಡುದಾರಿಯಲ್ಲಿ ಬಿಟ್ಟು ಹೋಗ್ತೀರಾ? ನಾನು ನಂಬಲ್ಲ. ಹೀಗೆ ಮಾತಾಡಿ ಮಾತಾಡಿ ಹೇಳಿ ಅವಳ ಕೈ ಹಿಡಿದಾಗ ಅವಳ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಒಮ್ಮೆ ಕೋಪ, ಒಮ್ಮೆ ನಗು, ಇದೇ ಜೀವನ ಎನಿಸ್ತಿದೆ ಹೇಳಿಕೊಂಡು ಗಾಡಿಯ ವೇಗ ಹೆಚ್ಚಿಸಿದ. ದೇವಸ್ಥಾನದಲ್ಲಿ ಅರ್ಚನೆ, ಪೂಜೆ ಎಲ್ಲ ಮುಗಿದಿತ್ತು. ಆವರಣದ ಮೆಟ್ಟಿಲ ಕಡೆ ತೋರಿದ ಚಂದನ, ಒಂದೇ ಒಂದು ನಿಮಿಷ ಕುಳಿತು ಹೋಗೋಣ ಎಂದಿದ್ದಳು. ಕೇಳಿದ ರೀತಿಗೆ ಆಫೀಸ್ಗೆ ಬೇಗ ಹೋಗಬೇಕು ಎನ್ನುವ ಧಾವಂತ ಇದ್ದರೂ ಕುಳಿತಿದ್ದ. ಪಕ್ಕ ಕುಳಿತು ಕೈಯಲ್ಲಿ ಕೈ ಸೇರಿಸಿದವಳು, ತುಂಬ ಖುಷಿಯಾಗ್ತಾ ಇದೆ ಹೇಳಿದ್ದಳು. ನೀನು ಖುಷಿಯಾಗಿಯೇ ಇಲ್ಲದೇ ಇರುವ ಕ್ಷಣ ಯಾವುದಿದೆ? ಹುಟ್ಟಿದಾಗಿನಿಂದ ಮದುವೆವರೆಗೂ ನಿನ್ನ ಅಪ್ಪ ಅಮ್ಮ ನಿನ್ನ ನಗುವಿನ ಜವಾಬ್ದಾರಿ ಹೊತ್ತಿದ್ದಾರೆ. ಮದುವೆ ಆಗುತ್ತಲೇ ಅದು ನನಗೆ ವರ್ಗಾಯಿಸಿದ್ದಾರೆ. ನಾನು ನನ್ನ ಕೆಲಸದಲ್ಲಿ ಯಾವಾಗಲೂ ಪರ್ಫೆಕ್ಟ್, ನಿಮಗೆ ಗೊತ್ತಲ್ಲ. ಸಮಯವಾಗಿದೆ, ಹೊರಡೋಣ. ಇನ್ನೊಮ್ಮೆ ಬಂದಾಗ ಕುಳಿತುಕೊಳ್ಬಹುದು ಹೇಳಿದಾಗ ಎದ್ದು ನಿಂತಿದ್ದಳು. ಪೂಜೆಯ ಬುಟ್ಟಿ ಹಿಡಿದು ಎದುರು ಬಂದ ಸುಹಾನ, ಹರೇ ಗೌತಮ್, ನೀವೇ ತಾನೆ? ಮೈ ಗಾಡ್, ನೀವೇನಾ? ಯು ಲುಕ್ ವೆರಿ ಸೆಕ್ಸಿ. ಮನಸ್ಸು ತಡೆಯದೇ ಇದ್ದಾಗ ನೇರವಾಗಿ ಹೇಳಿಬಿಟ್ಟಿದ್ದವಳು ಅವನಿಂದ ನೋಟ ಸರಿಸದಾಗಿದ್ದಳು. ಎದುರು ನಿಂತವಳಿಗೆ ಹುರಿಯುವ ನೋಟ ತೋರಿ ಸಮಯವಾಯಿತು ಮಿಸಸ್ ನಾಯರ್ ಹೇಳಿ ಹೆಂಡತಿಯ ಕೈ ಹಿಡಿದು ಅಲ್ಲಿಂದ ನಡೆದಿದ್ದ. ಕಾರಿನಲ್ಲಿ ಕುಳಿತಿದ್ದ ಚಂದನ ಇದ್ದಕ್ಕಿದ್ದಾಗೆ ನಕ್ಕಿದ್ದಳು. ಗೌತಮ್, ಏನಿದು? ಅವಳು ನೇರವಾಗಿ ನಾಲಾಯಕ್ ಎದುರು ಹಾಗೆ ಹೇಳಿಬಿಟ್ಟಳು. ಇವಳೇನೆಂದುಕೊಳ್ಳುವುದಿಲ್ಲ. ಅವಳಿಗೆ ನಾನು ಅಷ್ಟು ಸಲಿಗೆ ಕೊಟ್ಟಿದ್ದೇನೆ ಎಂದು ತಪ್ಪಾಗಿ ತಿಳಿದ್ರೆ ಯೋಚಿಸ್ತಾ ಕುಳಿತಿದ್ದವನು ನಗುವಿನ ಸದ್ದಿಗೆ ತಿರುಗಿ ನೋಡಿದವನು. ನನ್ನ ಬಗ್ಗೆ ಅಸಮಾಧಾನ ಪಟ್ಟು ಇಲ್ಲ ಕೋಪದಿಂದ ಕುಳಿತಿರ್ತಾಳೆ ಎಂದುಕೊಂಡ್ರೆ ಹೀಗೆ ನಗ್ತಿದ್ದಾಳೆ. ಅಚ್ಚರಿಯಿಂದ ನೋಡಿ
ಯಾಕೆ ಕೇಳಿದ್ದ ಚಂದನ. ಮೊದಲಿಗೆ ನೀವು ಗಡ್ಡ ತೆಗೆದಾಗ ನನಗೆ ಮೊದಲೇ ಚೆನ್ನಾಗಿ ಕಾಣ್ತಿದ್ರು ಅನಿಸಿದ್ದು ನಿಜ. ಆಮೇಲೆ ನೋಡ್ತಾ ನೋಡ್ತಾ ತುಂಬ ಇಷ್ಟವಾಗಿ ಬಿಟ್ರಿ. ಅದನ್ನೇ ಆ ಆಂಟಿ ಎಷ್ಟು ನೇರವಾಗಿ ಕೇಳಿದ್ರು ಅಲ್ವಾ, ನೀವು ಕಾಣಿಸ್ತೀರಾ ಅಂತ ಎಂದಿದ್ದಳು ಗೌತಮ್. ಅವಳು ಹಾಗೆ ಹೇಳಿದ್ದಕ್ಕೆ ನಿಮಗೆ ಕೋಪ ಬರಲಿಲ್ವಾ ಕೇಳಿದ್ದ ಚಂದನ. ಕೋಪ ಯಾಕೆ, ಇರುವುದನ್ನೇ ತಾನೇ ಹೇಳಿದ್ದು. ನೀವು ಹೀಗಿನ ಸೊಸೈಟಿಯ ತೀರ ಮುಂದುವರಿದ ಜನಗಳು. ಅನಿಸಿದ್ದನ್ನು ನೇರವಾಗಿ ಎದುರೆದುರು ಹೇಳ್ತೀರಲ್ಲ. ಖುಷಿ ಹೆಚ್ಚಾದರೆ ಎದುರು ಸಿಕ್ಕವರನ್ನು ತಬ್ಬಿಕೊಂಡು ಕೂಡ ನಿಮ್ಮ ಸಂತೋಷ ವ್ಯಕ್ತಪಡಿಸ್ತೀರಲ್ಲ. ಅದಕ್ಕೆಲ್ಲ ಇನ್ಮೇಲೆ ಅಡ್ಜಸ್ಟ್ ಆಗ್ತೀನಿ, ಏನು ಅಂದುಕೊಳ್ಳಲ್ಲ ಹೇಳಿದ್ದಳು. ಅವಳು ಯೋಚಿಸ್ತಿರುವ ರೀತಿಗೆ ಹಣೆ ಹೊತ್ತಿಕೊಂಡವನು ಮರುಕ್ಷಣವೇ ನನಗಾಗಿ ಎಷ್ಟೆಲ್ಲ ಬದಲಾವಣೆಗೆ ತಯಾರಾಗಿದ್ದಾಳೆ ಎನಿಸಿದಾಗ, ಚಂದನ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಬದಲಾಗಬೇಡ ಎಂದಿದ್ದ. ಅಚ್ಚರಿಯಿಂದ ಕಣ್ಣು ಹರಳಿಸಿದವಳು. ನನ್ನ ಹೆಸರು ಇಷ್ಟೊಂದು ಚೆನ್ನಾಗಿದೆ ಎಂದು ನನಗೆ ತಿಳಿದಿರಲಿಲ್ಲ. ನಿಮಗಾಗಿ ಬದಲಾಗುವಾಗ ಅಲ್ಲಿ ಕಷ್ಟದ ಪ್ರಶ್ನೆ ಬರುವುದಿಲ್ಲ, ನಾನು ಒಪ್ಪಿರುವ ಕಾರಣ ಎಂದಿದ್ದಳು. ಗೌತಮ್, ನಾನು ನಾಲಾಯಕ್ ಅನ್ನೋದು ನಿಮಗೆ ಬೇಸರವಾಗುತ್ತಾ ಕೇಳಿದ್ದ ಚಂದನ. ಹಾಗೇನಿಲ್ಲ, ಅದನ್ನು ನೀವು ನಿಜವಾದ ಅರ್ಥದಲ್ಲಿ ಹೇಳುವುದಿಲ್ವಲ್ಲ, ಕೋಪದಿಂದ ಹಾಗೆ ಇನ್ನೂ ಹೆಚ್ಚಾದಾಗ ಹೇಳ್ತೀರಿ ಅಷ್ಟೇ ಎಂದಿದ್ದಳು. ನಿನ್ನ ತಲೆ ಪೂರ್ತಿ ಮಾತನಾಡುವುದನ್ನು ಕಲಿ. ಅದಿರಲಿ, ನನ್ನ ಜೊತೆ ಮಾತ್ರ ಅಲ್ವಾ ನೀನೀಗ ಅರ್ಧಂಬರ್ಧ ಮಾತನಾಡೋದು, ಯಾಕೆ ಕೇಳಿದ್ದ. ಅದು ಬೇರೆಯವರ ಜೊತೆಯಲ್ಲಿ ಮಾತನಾಡುವಾಗ ಸಹಜವಾಗಿ ಇರ್ತೀನಿ. ನಿಮ್ಮ ಜೊತೆ ಮಾತನಾಡುವಾಗ ಮನಸ್ಥಿತಿ ಏರುಪೇರು ಆಗುತ್ತಿರುತ್ತದೆ. ಯಾವಾಗ ಏನು ಮಾತನಾಡ್ತೀನಂತೆ ಒಮ್ಮೊಮ್ಮೆ ತಿಳಿಯುವುದಿಲ್ಲ. ನಾವು ಅತಿಯಾಗಿ ಬಯಸುವವರನ್ನು ಎಲ್ಲಿ ಕಳೆದುಕೊಂಡು ಬಿಡ್ತೇವೋ ಅಥವಾ ಮತ್ತಷ್ಟು ಬಯಸುವ ಧಾವಂತದಲ್ಲಿ ಅವರೆದುರಲ್ಲಿ ಸ್ವಲ್ಪ ನರ್ವಸ್ ಆಗಿರ್ತೇವೆ ಅನ್ನಿಸ್ತದೆ. ನಾನು ಗಮನಿಸಿದ್ದೇನೆ. ಎಲ್ಲರ ಎದುರು ಸಹಜವಾಗಿ ಇರುವ ನನ್ನ ಮನಸ್ಥಿತಿ ನಿಮ್ಮೆದುರು ಬೇರೆಯದೇ ರೀತಿ ಸ್ಪಂದಿಸ್ತದೆ ಎಂದಿದ್ದಳು. ಕಾರು ಕಾಂಪೌಂಡಿನಲ್ಲಿ ನಿಂತಿತ್ತು. ಮಡದಿಯ ಮಾತಿಗೆ ಅವಳು ತನ್ನನ್ನು ಮೆಚ್ಚುವ ಬಯಸುವ ಪರಿಗೆ ಏನು ಹೇಳಬೇಕೋ ತಿಳಿಯದಾದವನು ನಾನು ನಿನ್ನ ತುಂಬ ತುಂಬ ಹೇಳಿ ಅವಳ ಕೈ ಹಿಡಿದು ಅನೆಗೊತ್ತಿಕೊಂಡು ಚುಂಬಿಸಿದ. ನೀವು ಹೇಳದೇ ಇದ್ದರೂ ಅರ್ಥವಾಗ್ತದೆ. ಒಮ್ಮೊಮ್ಮೆ ಮಾತಿಗೂ ಮೀರಿ ನಮ್ಮ ನಡವಳಿಕೆ ಕೃತಿ ಅದನ್ನು ತಿಳಿಸ್ತದೆ ಹೇಳಿ ಇಳಿದಿದ್ದಳು. ಜೊತೆಯಾಗಿ ಬಂದ ದಂಪತಿಗಳನ್ನು ನೋಡಿ ಎಲ್ಲರಿಗೂ ಸಂತೋಷವಾಗಿತ್ತು. ಹಾಗೆ ನೋಡುತ್ತಲೇ ಗೌತಮ್ನ ಹೊಸ ರೂಪ ಎಲ್ಲರಿಗೂ ಇಷ್ಟವಾಗಿತ್ತು. ಮೊದಲು ಒಂದು ರೀತಿ ಎನಿಸಿದರೂ ನಂತರ ಪರ್ಫೆಕ್ಟ್ ಕುಟುಂಬಸ್ಥನಂತೆ ಕಾಣುತ್ತಿದ್ದವನನ್ನು ಅವನಿಗೆ ತಿಳಿಯದಂತೆ ಎಲ್ಲರೂ ಕಣ್ಣು ತುಂಬ ನೋಡುವವರೇ. ಅವರಿಗಾಗಿಯೇ ಕಾಯುತ್ತಿದ್ದ ಕಾರಣ ಅವರು ಬರುತ್ತಲೇ ಎಲ್ಲರೂ ತಿಂಡಿಗೆ ಬಂದು ಕುಳಿತಿದ್ದರು. ಮೊದಲು ಇಬ್ಬರ ಪ್ಲೇಟಿಗೂ ಸಜ್ಜಿಗೆ ಬಡಿಸಲಾಗಿತ್ತು. ಪಾವನಿ, ಈ ಸಿಹಿಯಂತೆ ನಿಮ್ಮ ಜೀವನ ಕೂಡ ಇನ್ನು ಮುಂದೆ ಸಿಹಿಯಾಗಿರಲಿ ಹಾರೈಸಿದಳು. ಗೌತಮ್, ಎಲ್ಲರಿಗೂ ವಿಷಯ ತಿಳಿದಿದ್ದೆ ಎನ್ನುವುದು ನೆನಪಾದಾಗ ಸಂಕೋಚ ಕಾಡಿತ್ತು. ಅದನ್ನು ಮೆಟ್ಟಿ ದೇವರ ದರ್ಶನ ಚೆನ್ನಾಗಿ ಆಯಿತಾ, ಹಾಗೆ ಹೀಗೆ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಉತ್ತರಿಸ್ತಾ ತಿಂಡಿ ತಿಂದವನು, ಸ್ವಲ್ಪ ಕೆಲಸ ಇದೆ, ಹೋಗಿ ಬರಬೇಕು. ಮಧ್ಯಾಹ್ನಕ್ಕೆಲ್ಲ ಬಂದು ಬಿಡ್ತೀನಿ, ನಂತರ ಇವಳನ್ನು ಕಾಲೇಜ್ ಬಳಿ ಕರೆದುಕೊಂಡು ಹೋಗಬೇಕು ಎಂದಿದ್ದ. ಇಂದ್ರಾಣಿ ಅವರು ಸಹಜವಾಗಿ ಯಾಕೆ ಪ್ರಶ್ನಿಸಿದರು. ಮನೇಲಿ ಏನು ಕೆಲಸ ಇಲ್ಲ, ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಳ್ಳಲಿ, ಒಂದಿಷ್ಟು ಫಾರ್ಮಾಲಿಟೀಸ್ ಇರುತ್ತದಲ್ಲ, ತಿಳಿದುಕೊಂಡು ಬರ್ತೀನಿ ಎಂದಿದ್ದ. ಕೃಷ್ಣಪ್ರಸಾದ್ ಅವರನ್ನಂತೂ ಹಿಡಿಯುವವರೇ ಇರಲಿಲ್ಲ. ಮದುವೆಯಾಗುತ್ತಲೇ ಹೆಂಡತಿ ಮನೆಯಲ್ಲೇ ಕಣ್ಮುಂದೆ ಬಿದ್ದಿರಲಿ ಎನ್ನುವ ಕೆಲವರ ನಡುವೆ ತನ್ನ ಹಳಿಯ ಮಗಳ ಇಷ್ಟ ಕಷ್ಟಗಳಿಗೆ ಬೆಲೆ ಕೊಡುವುದು, ಅವಳನ್ನು ಹೂವಿನಂತೆ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುವುದು, ಈಗ ಕಾಲೇಜಿಗೆ ಸೇರಿಸಲು ಮುಂದಾಗಿರೋದು ನೋಡಿ ನಿಜಕ್ಕೂ ಇಂಥ ಹುಡುಗನನ್ನು ಹುಡುಕಿ ತರಲು ಸಾಧ್ಯವಾಗ್ತಿರಲಿಲ್ಲ ಎಂದುಕೊಂಡವರು ಅದನ್ನು ಬಳಿಯಲ್ಲಿದ್ದ ಮಗನ ಬಳಿ ಹೇಳಿಕೊಂಡಿದ್ದರು. ಯಾವುದೋ ಧ್ಯಾನದಲ್ಲಿದ್ದ ನಂದನ್, ಹೌದು ನೀವು ಹೇಳಿದ್ದು ಸರಿ ಎಂದವನು ಚಂದನ ಬಳಿ ಅವಳ ಗೆಳತಿ ವಿದ್ಯಾ ಬಗ್ಗೆ ವಿಚಾರಿಸಬೇಕು ಎಂದುಕೊಂಡಿದ್ದ. ರಿಸೆಪ್ಷನ್ನಲ್ಲಿ ಅವಳನ್ನು ನೋಡಿದಾಗಿನಿಂದ ಹದಗೆಟ್ಟ ತನ್ನ ಮನಸ್ಥಿತಿಯ ಅರಿವಾಗಿತ್ತು ಅವನಿಗೆ. ಗೌತಮ್ ಶರ್ಟ್ ಪಂಚೆಯಲ್ಲಿದ್ದ ಕಾರಣ ರೆಡಿಯಾಗಿ ಬರ್ತೀನಿ ಎಂದವನು ಒಂದು ಲೋಟ ಬಿಸಿ ನೀರು ಮಡದಿಯತ್ತ ನೋಡಿ ಹೇಳಿ ನಡೆದಿದ್ದ. ಎಲ್ಲರೂ ಅವರವರ ಕೆಲಸಗಳು ನೆನಪಾಗಿ ಚದುರಿದಾಗ ಕೃಷ್ಣಪ್ರಸಾದ್ ಅವರು, ಚಂದನ, ಈಗ ಎಲ್ಲ ಸರಿ ಹೋಯ್ತಲ್ಲ, ಇನ್ನು ನಿನ್ನ ಕಾಲೇಜ್ಗೆ ಸೇರಿಬಿಟ್ಟರೆ ಊರಿಗೆ ಬರಲು ಸಾಧ್ಯವಾಗುವುದಿಲ್ಲ. ಈಗ ಅಳಿಯಂದಿರು ಬದಲಾಗಿದ್ದಾರಲ್ಲ, ಅವರ ಬಳಿ ಮಾತಾಡಿ ಊರಿಗೆ ಎಂದು ಕರೆದುಕೊಂಡು ಬರ್ತೀಯ. ನಾವೆಂದು ಕರೆಯುವುದು, ಸ್ವಲ್ಪ ಕೇಳಿ ನೋಡು. ಎಲ್ಲರೂ ಅಳಿಯ ಮಗಳು ನಿಮ್ಮನಿಗೆ ಬರಲೇ ಇಲ್ಲ, ನಿಮ್ಮ ಅಳಿಯನಿಗೆ ನಿಮ್ಮನ್ನು ಕಂಡ್ರೆ ಆಗೋಲ್ವಂತೆ
ಎಂದು ಬಾಯಿಗೆ ಒಂದೊಂದು ಮಾತನಾಡುತ್ತಿದ್ದಾರೆ ಎಂದಿದ್ದರು. ಗೌತಮ್ ಸ್ವಭಾವ ಚೆನ್ನಾಗಿ ಅರಿತಿದ್ದ ಚಂದನಗೆ ಧರ್ಮ ಸಂಕಟ ಎನಿಸಿತು. ತಂದೆ ಕೇಳುತ್ತಿರುವುದರಲ್ಲಿ ತಪ್ಪಿಲ್ಲ, ಆದರೆ ಅವರು ಚಡಪಡಿಸ್ತಾ ನಿಂತ ಮಗಳನ್ನು ನೋಡಿ, ಯಾಕಮ್ಮ ಏನಾಯಿತು? ಅವರ ಜೊತೆ ನೀನು ಚೆನ್ನಾಗಿ ಮಾತನಾಡ್ತೀಯ ತಾನೆ, ಕೇಳಲು ಮತ್ತಿನ್ನೇನು ಎಂದವರು ಅಲ್ಲಿ ಬಂದು ನಿಂತಿದ್ದ ಗೌತಮ್ ಕಡೆ ನೋಡಿದ್ದರು. ಗೌತಮ್ ನೀರು ಕೇಳಿದರೆ ಅದಕ್ಕೂ 1 ಗಂಟೆ ಮಾಡ್ತಾಳೆ, ಏನು ಬೇಡ ಹಾಗೆ ಕರೆದುಕೊಂಡು ಹೋಗೋಣ ಎನಿಸಿ ತಿರುಗಿ ಬಂದಿದ್ದ. ಗೌತಮ್ ಅವರು ಮಗಳ ಬಳಿ ಹೇಳಿದ ಮಾತುಗಳನ್ನು ಕೇಳಿದ್ದ. ಅಲ್ಲೇ ಇದ್ದರೆ ಮಾತಿಗೆ ಸಿಲುಕಬೇಕಾಗುತ್ತದೆ ಎಂದುಕೊಂಡವನು ಏನು ಹೇಳದೆ ತನ್ನ ರೂಮಿನ ಕಡೆಗೆ ನಡೆದಿದ್ದ. ಚಂದನ, ಅಪ್ಪಾಜಿ ನೀವು ಬೇಸರ ಮಾಡಿಕೊಳ್ಳದಿದ್ದರೆ ಒಂದು ಮಾತು. ಸದ್ಯಕ್ಕೆ ಅವರನ್ನು ಊರಿಗೆ ಕರೆಯಲು ಹೋಗುವುದೇ ಬೇಡ. ಅವರ ಮನಸ್ಥಿತಿ ಸರಿ ಹೋಗಿ ಆ ವಿಷಯ ಮರೆಯುವಂತಾಗಲಿ. ಅವರು ಯಾವುದೇ ವಿಷಯವನ್ನು ಅಷ್ಟು ಬೇಗ ಮರೆಯುವುದಿಲ್ಲ. ಯಾರ ಮನೆಯ ಬಾಗಿಲಿಗೂ ಹೋಗದ ವ್ಯಕ್ತಿ, ಯಾರ ಕೈಯಲ್ಲೂ ಒಂದು ಮಾತು ಕೇಳಿಸಿಕೊಳ್ಳದ ವ್ಯಕ್ತಿ ನನಗಾಗಿ ಅಷ್ಟು ತಗ್ಗಿ ಬಂದಿದ್ದರು. ಆದರೆ ಅಲ್ಲಿ ಅವರಿಗೆ ಸಿಕ್ಕಿದ್ದು ಅವಮಾನ. ಅದನ್ನು ಮರೆಯಲು ಅವರಿಗೆ ಸಮಯ ಬೇಕು. ಇದರಲ್ಲಿ ನಿಮ್ಮದು ತಪ್ಪು ಎಂದು ನಾನು ಹೇಳುತ್ತಿಲ್ಲ. ಒಬ್ಬ ತಂದೆಯಾಗಿ ನೀವು ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಂಡಿದ್ದು ಸರಿಯಾಗಿದೆ. ಆದರೆ ಅವರ ಸ್ವಭಾವ ಒಂದು ರೀತಿ. ಮನಸ್ಸಿಗೆ ಏನನ್ನಾದರೂ ತೆಗೆದುಕೊಂಡ್ರೆ ಅಷ್ಟು ಸುಲಭವಾಗಿ ಅವರು ಅದನ್ನು ಮರೆಯುವುದಿಲ್ಲ. ಈಗ ಎಲ್ಲವೂ ಸರಿಯಾಗಿದೆ. ಸ್ವಲ್ಪ ದಿನ ಕಾಲ ಅವಕಾಶ ಕೊಡಿ, ಸಮಯ ನೋಡಿ ಅವರೊಂದಿಗೆ ಮಾತನಾಡುತ್ತೇನೆ. ಖಂಡಿತ ನಿಮ್ಮ ಮಗಳು ಅಳಿಯ ನಿಮ್ಮ ಮನೆಗೆ ಬರುತ್ತಾರೆ, ಭರವಸೆ ನೀಡಿದ್ದಳು. ಕೃಷ್ಣ ಪ್ರಸಾದ್ ಅವರು ತಾವು 2-3 ಬಾರಿ ಅವಮಾನ ಮಾಡಿದ್ದು ನೆನಪಿಸಿಕೊಂಡವರು. ಸರಿ ಚಂದನ, ಆದರೆ ತುಂಬ ತಡ ಮಾಡಬೇಡ. ನಾನು ಸಂಬಂಧಿಕರ ಮಾತಿಗೆ ಉತ್ತರಿಸಬೇಕು. ನನಗೂ ಮನಸ್ಸಲ್ಲಿ ಇರುತ್ತದೆ ಅಳಿಯ ಮಗಳನ್ನು ಕರೆದು ಕೆಲ ದಿನ ಇರಿಸಿಕೊಂಡು ಕಳಿಸಿಕೊಡಬೇಕು ಎಂದು. ಆಗ ಕೋಪದಲ್ಲಿದ್ದೆ. ದುಡುಕಿ ಅಂದ ಮಾತಿಗೆ ಪಶ್ಚಾತ್ತಾಪ ಪಟ್ಟಿದ್ದೇನೆ. ಅದನ್ನು ಇಂದ್ರಾಣಿ ಅವರಲ್ಲಿ ಹೇಳಿ ಮದುವೆ ದಿನ ಕ್ಷಮೆ ಕೂಡ ಕೇಳಿದ್ದೇನೆ. ಅಳಿಯಂದರಿಗೆ ಅದನ್ನು ಅರ್ಥ ಮಾಡಿಸು ಎಂದವರು. ಅಲ್ಲಿಂದ ಹೊರಡಲು ನೋಡಿದಾಗ ಚಂದನ, ಅಪ್ಪಾಜಿ ಒಂದು ವಿಷಯ ಹೇಳಬೇಕಾಗಿತ್ತು ಎಂದಿದ್ದಳು. ಮಗಳ ಮುಖದಲ್ಲಿ ಇದ್ದಕ್ಕಿದ್ದಂತೆ ಮೂಡಿದ ಗಾಬರಿಯನ್ನು ನೋಡಿ, ಯಾಕಮ್ಮ, ಗೌತಮ್ ಏನಾದರೂ ಹೇಳಿದ್ರಾ? ನಾವಿನ್ನೂ ಇಲ್ಲೇ ಇರುವ ಬಗ್ಗೆ ಕೇಳಿದ್ದರು. ಹಾಗೇನೂ ಇಲ್ಲ. ಅವರಿಗೆ ತುಂಬಿದ ಕುಟುಂಬ, ಮನೆಯ ತುಂಬ ಜನಗಳಿದ್ದರೆ ತುಂಬ ಇಷ್ಟ. ನಾನು ಹೇಳಬೇಕೆಂದಿರುವ ವಿಷಯ ಹೇಗೆ ಹೇಳುವುದು ಎಂದು ಯೋಚಿಸಿದ್ದಳು. ಕೃಷ್ಣಪ್ರಸಾದ್ ಅವರು ಮದುವೆ ಮಾಡಿಕೊಟ್ಟು ಕನ್ಯಾದಾನ ಮಾಡಿಕೊಟ್ಟು ಬಿಟ್ಟ ಕಾರಣಕ್ಕೆ ನಿನ್ನ ಸಂಬಂಧ ತೊರೆದು ಹೋಗುವುದಿಲ್ಲ. ನಿನ್ನ ಗಂಡ ನಿನ್ನನ್ನು ಹೇಗೆ ನೋಡಿಕೊಂಡರು, ನನ್ನ ಉಸಿರಿರುವವರೆಗೂ ನಿನ್ನನ್ನು ನೋಡಿಕೊಳ್ಳಬೇಕಾದದ್ದು, ಎಲ್ಲ ಸಂದರ್ಭದಲ್ಲಿ ಕಾಯಬೇಕಾದದ್ದು ತಂದೆಯಾಗಿ ನನ್ನ ಕರ್ತವ್ಯ. ನನ್ನ ಬಳಿ ಮುಚ್ಚಿಮರೆ ಮಾಡುವುದನ್ನು ಕಲಿಯಬೇಡ. ಅದೇನು ಹೇಳು ಹೇಳಿದ್ದರು. ಚಂದನ, ಅಪ್ಪಾಜಿ ಅದು ಚಿಕ್ಕ ವಯಸ್ಸಿನಲ್ಲಿ ನನಗೆ ಒಂದು ಕನಸು ಪದೇ ಪದೇ ಬರುತ್ತಿರುವ ಕಾರಣ ನಾನು ಕೂಡ ಹೆದರಿ ಹುಷಾರು ತಪ್ಪಿದ್ದೆ. ಆ ದಿನಗಳಲ್ಲಿ ನೀವು ಗಾಬರಿಯಾಗಿ ಆಸ್ಪತ್ರೆ, ದೇವಸ್ಥಾನ ಎಂದೆಲ್ಲ ನನ್ನ ಕರೆದುಕೊಂಡು ಓಡಾಡ್ತಿದ್ರಲ್ಲ, ಆ ಕನಸು ಮತ್ತೆ ನಿನ್ನೆ ರಾತ್ರಿ ಬಂದಿತ್ತು ಎಂದಿದ್ದಳು. ಕೃಷ್ಣಪ್ರಸಾದ್ ಅವರ ಮುಖದಲ್ಲಿ ಗಾಬರಿ ಮೂಡಿತು. ಆ ದಿನಗಳ ನೆನೆದು ಮಗಳನ್ನು ಸಂಭಾಳಿಸುವುದು ಕಷ್ಟವಾಗುತ್ತಿತ್ತು. ನಿದ್ದೆಗಣ್ಣಿನಲ್ಲಿ ಮಾತನಾಡುವುದು, ಮಧ್ಯರಾತ್ರಿಯಲ್ಲಿ ಕಿರಿಚಿಕೊಂಡು ಎದ್ದು ಕೂರುವುದು, ಹೆದರಿಕೆಯಿಂದ ಇದ್ದಕ್ಕಿದ್ದಾಗೆ ನಡುಗುವ ಜ್ವರ ಬರೆಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿತ್ತು. ನಂತರ ಮನೆದೇವರ ಸನ್ನಿಧಿಗೆ ಕರೆದುಕೊಂಡು ಹೋಗಿ ಪೂಜೆ ಮಾಡಿಸಿ ತಾಯ್ತ ಕಟ್ಟಿಸಿದ ನಂತರ ಅಂಥ ಕನಸುಗಳು ಎಂದೂ ಮೂಡಿರಲಿಲ್ಲ. ಇಷ್ಟು ವರ್ಷಗಳ ನಂತರ ಮೊದಲ ಬಾರಿ, ಅದರಲ್ಲೂ ಹಿಂದಿನ ರಾತ್ರಿ ಮಗಳು ಹೊಸ ಜೀವನ ಪ್ರಾರಂಭಿಸಿದ ಸಂದರ್ಭದಲ್ಲಿ ಅಂಥ ಕನಸು ಬಂದಿರುವುದು ಸೋಜಿಗ ಎನಿಸಿತು. ಅವಳ ಸಮಾಧಾನಕ್ಕಾಗಿ ಏನೂ ಆಗೋಲ್ಲ, ಸುಮ್ಮನೆ ಏನೋ ಚಿಕ್ಕ ವಯಸ್ಸಿನ ಕೆಲವು ಘಟನೆ ನೆನಪಾಗಿರಬೇಕು ಅಷ್ಟೇ, ಏನೂ ಆಗೋಲ್ಲ ಎಂದವರು ಮಡದಿಗೆ ವಿಷಯ ತಿಳಿಸಬೇಕು ಎಂದುಕೊಂಡವರು ತನ್ನ ರೂಮಿನ ಕಡೆ ಹೊರಟ ಮಗಳನ್ನು ನಿಲ್ಲಿಸಿಕೊಂಡು, ಮತ್ತೆ ಅದೇ ರೀತಿ ಕನಸುಗಳು ಇತ್ತಾ? ಯಾವುದೇ ಬದಲಾವಣೆ ಇರಲಿಲ್ವಲ್ಲ ಹೇಳಿದ್ದರು. ಇಲ್ಲ ಅಪ್ಪಾಜಿ, ಆ ವ್ಯಕ್ತಿ ನನಗಾಗಿ ಕಾಯುತ್ತಲೇ ಇದ್ದರು. ಅದೇ ಜಾಗದಲ್ಲಿ ನಿಂತು, ಅದೇ ಮನೆ, ಅದೇ ಕುದುರೆ, ನದಿ ದಾಟಲು, ಅದೇ ತೆಪ್ಪದಲ್ಲಿ ಹೋಗುತ್ತಿರುವ ಅನುಭೂತಿ. ಇನ್ನು ಬೆಟ್ಟದಿಂದ ಬೀಳಬೇಕಾದ್ರೆ ಕಾಲಿಗೆ ಆಸರಿಸಿಗದು ಮೂಡುತ್ತಿದ್ದ ಭಯ ಎಲ್ಲವೂ ಹಾಗೇ ಇತ್ತು. ಆದರೆ ಹೆಚ್ಚು ಭಯವಾಗಲಿಲ್ಲ ಈ ಬಾರಿ. ಹೇಳಿ ನಡೆದವಳಿಗೆ ರಾತ್ರಿ ಆ ಕ್ಷಣ ನೆನಪಾಗಿತ್ತು. ಮುಂಜಾವಿನಲ್ಲಿ ಬಿದ್ದ ಕನಸು ಬೆಚ್ಚಿ ಕಣ್ಣು ತೆರೆದವಳು ತಾನಿರುವುದು ಗಂಡನ ತೋಳಿನಲ್ಲಿ ಎಂದು ಅರಿವಾಗುತ್ತಲೇ ಇನ್ನೇನು ಭಯವಿಲ್ಲ ಎನಿಸುವುದರ ಜೊತೆಗೆ ನಿಶ್ಚಿಂತೆಯ ಭಾವ ಮೂಡಿದಾಗ
ಕನಸನ್ನು ಹೆಚ್ಚಾಗಿ ಭಾವಿಸದೆ ಹಾಗೆ ಮಲಗಿದ್ದಳು. ಚಿಕ್ಕಂದಿನ ದಿನಗಳಲ್ಲಿ ಕನಸಿನ ವಿಷಯವಾಗಿ ಕೆಲ ತಿಂಗಳು ಅನುಭವಿಸಿದ್ದ ನೋವುಗಳು ನೆನಪಾದಾಗ ಅದನ್ನು ತಂದೆ ಜೊತೆಯಲ್ಲಿ ಹೇಳಿಕೊಳ್ಬೇಕೆನಿಸಿದ ಕಾರಣ ಅವರಿಗೆ ಹೇಳಿದಳು. ರೆಡಿಯಾಗಿದ್ದ ಗೌತಮ್ ಖಾಲಿ ಕೈಯಲ್ಲಿ ಬಂದವಳನ್ನು ನೋಡಿ ಎಲ್ಲಿ ನೀರು ಕೇಳಿದ್ದ. ಅದು ಅಪ್ಪಾಜಿ ಜೊತೆ ಮಾತನಾಡುತ್ತಾ ಮರೆತೇ ಹೋಯಿತು. ಈಗ ತತ್ತೀನಿ ಹೇಳಿ ನಡೆದವಳನ್ನು ತಡೆದಿದ್ದ. ನೀರು ಬೇಡ, ಆದರೆ ಬೇಜಾರಾಗುವಂಥ ಯಾವ ವಿಷಯಗಳನ್ನು ಹೇಳಿ ಡಿಸ್ಕಸ್ ಮಾಡಬೇಡ. ಅವನು ಅಂದುಕೊಂಡದ್ದು ತನ್ನನ್ನು ಅವಳ ತಂದೆ ಮನೆಗೆ ಕರೆದುಕೊಂಡು ಹೋಗುವ ಬಗ್ಗೆ ಮಾತನಾಡುತ್ತಾಳೆ ಎಂದು. ಚಂದನ ರಾತ್ರಿಯ ಕನಸಿನ ಬಗ್ಗೆ, ಬಾಲ್ಯದ ದಿನಗಳ ಬಗ್ಗೆ ಹೇಳಿಕೊಳ್ಳಬೇಕು ಎಂದುಕೊಂಡಿದ್ದವಳು ಅವನ ಮಾತು ಕೇಳಿ ಸುಮ್ಮನೆ ನಿಂತಳು. ಗೌತಮ್ ಬೇಸರ ಕೊಡುವ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡದೇ ಇದ್ದರೆ ಉತ್ತಮ. ಸಂಬಂಧ ಗಟ್ಟಿಯಾಗಲು ಬೇಕಾಗಿರುವ ಸಾವಿರಾರು ವಿಷಯಗಳನ್ನು ಮಾತನಾಡಲು ಇರುವಾಗ ಮನಸ್ಸಿಗೆ ಕಹಿ ನೆನಪುಗಳನ್ನು ತರುವಂಥ ವಿಷಯಗಳ ಬಗ್ಗೆ ಚರ್ಚಿಸುವುದು ಬೇಡ ಎನಿಸ್ತದೆ. ಸ್ವಲ್ಪ ದಿನಕ್ಕೆ ಈ ವಿಷಯ ಬಿಟ್ಟು ಬಿಡು. ನಿನ್ನ ಮನಸ್ಸಿಗೆ ನೋವು ಕೊಡಲು ನನಗೆ ಇಷ್ಟವಿಲ್ಲ. ಒಂದು ವೇಳೆ ಅಂಥ ಸಂದರ್ಭ ಎದುರಾದರೆ ಅಲ್ಲಿ ನಿನ್ಗಿಂತ ಹೆಚ್ಚಾಗಿ ನನಗೆ ನೋವಾಗಿರುತ್ತದೆ ಹೇಳಿ ಬಳಸಿದಾಗ ತೋಳಲ್ಲಿ ನೆಮ್ಮದಿಯಾಗಿ ಉಳಿದಿದ್ದಳು. ನಾಲಾಯಕ್ ಮೆಲ್ಲಗೆ ಕರೆದಿದ್ದ. ಹೇಳಿ ಕೇಳಿದಳು. ರಾತ್ರಿ ಯಾಕೆ ಒಮ್ಮೆ ಹಾಗೆ ಬೆಚ್ಚಿ ಬಿದ್ದೆ? ಏನಾದರೂ ಕೆಟ್ಟ ಕನಸು ಕಂಡೆಯಾ? ಹಾಗೇನಿಲ್ಲ, ಯಾವಾಗಲಾದರೂ ಹೇಳ್ತೀನಿ. ಸರಿ, ಅದೇನೋ ಮನೆಯವರಿಗೆಲ್ಲ ಏನಾಗಿದೆ? ಅವರೆಲ್ಲರ ನೋಟ ಮುಜುಗರ ತರಿಸ್ತದೆ. ಇನ್ನು ನೀನು ನನ್ನ ಹೆಂಡತಿ, ಯಾವಾಗಲೂ ಜೊತೆಯಾಗೇ ಇದ್ದೆ. ಅದೇನದು ಹೊಸದಾಗಿ ನೋಡುವಂತೆ ನೋಡುತ್ತಲೇ ಇರ್ತೀಯ. ಡೈನಿಂಗ್ ಟೇಬಲ್ ಬಳಿ ಕೂಡ ಹಾಗೇ ನಡೆದುಕೊಂಡೆ ಕೇಳಿದ್ದ. ತಲೆ ಎತ್ತಿದವಳು ನೀವು ತುಂಬ ಒಳ್ಳೆಯ ಹುಡುಗ ಅನಿಸ್ತಾ ಇದೆ ಎಂದಿದ್ದಳು. ಈಡಿಯಟ್ ಅಂದರೆ ನಿನ್ನ ಪ್ರಕಾರ ನಾನು ಇಷ್ಟು ದಿನ ಕೆಟ್ಟ ಹುಡುಗ ಆಗಿದ್ನಾ? ಗಡ್ಡ ಚುಚ್ಚುತ್ತೆ ಅಂತ ಪದೇ ಪದೇ ಹೇಳಿದ ಕಾರಣ ಹೋಗಲಿ ಅಂತ ಗಡ್ಡ ಶೇವ್ ಮಾಡಿದರೆ ಹುಚ್ಚನ ನೋಡಿದಾಗೆ ನೋಡ್ತಾ ಇದೆಯಾ? ನಿನ್ನ ಅರ್ಧಂಬರ್ಧ ಹುಚ್ಚಿನ ಮಾತಿಗೆ ಬೆಲೆ ಕೊಟ್ಟದ್ದು ನಂದೇ ತಪ್ಪು. ನಾನೇನು ನನಗೆ ಅನಿಸಿದ್ದು ಹೇಳಿದೆ. ಹಾಗಂತ ಹೀಗೆ ಗಡ್ಡ ಎಲ್ಲ ತೆಗೀರಿ ಅಂತ ಹೇಳಿದ್ನಾ? ಇನ್ನೊಂದ್ಸಲ ಗಡ್ಡ ಚುಚ್ಚುತ್ತದೆ ಅನ್ನು, ಆಗ ಹೇಳ್ತೀನಿ. ಅನಿಸಿದ್ರು ಹೇಳಲ್ಲ ಬಿಡಿ. ನನಗೆ ನೀವೀಗ ಚೆನ್ನಾಗಿ ಕಂಡ್ರು ಹೀಗೆ ಇರೋದು ಇಷ್ಟ ಇಲ್ಲ. ಅದು ಸರಿ, ನಿಮ್ಮಪ್ಪನಿಗೇನು ತಲೆ ಕೆಟ್ಟಿದ್ಯಾ? ನನ್ನನ್ನು ಹುಚ್ಚನ ಹಾಗೆ ನೋಡ್ತಾ ಇದ್ರಲ್ಲ ಕೇಳಿದ್ದ. ಅವರೊಬ್ಬರಿಗೆ ಯಾಕೆ ಹೇಳ್ತೀರಾ? ಎಲ್ಲರೂ ನಿಮ್ಮನ್ನು ಹಾಗೆ ತಾನೇ ನೋಡ್ತಾ ಇದ್ದದ್ದು. ಹೋಲ್ಸೇಲ್ ಆಗಿ ಎಲ್ಲರಿಗೂ ತಲೆ ಕೆಟ್ಟಿದೆ. ಅದಿರಲಿ, ನೀವು ಆಫೀಸ್ಗೆ ಹೋದ ನಿಮ್ಮನ್ನು ಗುರುತು ಹಿಡಿತಾರಾ ಅಂತ ಯೋಚನೆ ಮಾಡಿ. ಅವರೆಲ್ಲ ನಿಮ್ಮ ಹಾಗೆ ನಾನ್ಸೆನ್ಸ್ ರೀತಿ ಯೋಚನೆ ಮಾಡೋಲ್ಲ. ಮತ್ತೆ ಆಗಲೇ ಕಾರಿನಲ್ಲಿ ಥ್ಯಾಂಕ್ಸ್ ಹೇಳುತ್ತಾ ನಿಲ್ಲಿಸಿದೆಯಲ್ಲ, ಕಂಟಿನ್ಯೂ ಏನಾದರೂ ಮಾಡ್ತೀಯಾ? ದಿನಾಲೂ ಹಾಗೆ ಕರಿತೀರಾ ಅಂತ ಕನಸೆಲ್ಲ ಕಾಣಬೇಡ. ಮತ್ತಿನ್ನೇನು, ಎಲ್ಲರ ಎದುರಿಗೂ ಹಾಗೆ ಕರೀತೀರಾ. ನನಗೇನು ಸಮಸ್ಯೆ ಇಲ್ಲ. ಆದರೆ ನೀವು ಅಪ್ಪನ ಎದುರಿಗೆ ಹಾಗೆ ಕರೆದರೆ ಸ್ವಲ್ಪ ತೊಂದರೆ ಆಗ್ಬೋದು. ನನಗೇನು ಇಷ್ಟ ಆದರೆ ಅವರು ತಪ್ಪಾಗಿ ತಿಳಿಯಬಹುದು. ನಿಮ್ಮ ಅಪ್ಪನ ಜೋರನ್ನೆಲ್ಲ ಅವರ ಹೆಂಡತಿ ಬಳಿ ಇಟ್ಟುಕೊಳ್ಳೋದಕ್ಕೆ ಹೇಳು. ನನ್ನ ಹೆಂಡತಿ ನಡುವೆ ಬರೋದು ಬೇಡ. ಅವರ ಎದುರಿಗೆ ನಾಲಾಯಕ್ ಅಂತೀನಿ. ಏನು ಮಾಡ್ತಾರೆ ಕೇಳಿದ್ದ.